ನಲ್ಲಿ ಭಾರತ್ ಸ್ಕೂಲ್ ವರ್ಟಿಕಲ್ ಟ್ರಾನ್ಸ್ಪೋರ್ಟ್ ಅಂತ ಹೇಳಿ ಒಂದು ವಿಶೇಷವಾದಂಥ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಈ ಕಂಪ್ನಿ ಮುಖಾಂತರ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಮೊಹಮ್ಮದ್ ಮುಸ್ತಫನ್ ಅವರು ಪ್ರಾರಂಭ ಮಾಡಿದ್ದಾರೆ. ಅವರು ಈ ಒಂದು ಇನಿಷಿಯೇಟಿವ್ ಇದೆ, ಯಾಕಂದರೆ ಇದರಲ್ಲಿ ಆಲ್ ಓವರ್ ದ ವರ್ಲ್ಡ್ ಟುಡೇ ದಿ ವರ್ಟಿಕಲ್ ಟ್ರಾನ್ಸ್ಪೋರ್ಟ್ ಅಂದರೆ ನಾವೇನು ಎಲಿವೇಟರ್ಸ್ ಅಂತ ಮಾತನಾಡ್ತೀವಿ, ಅಂಡರ್ಗ್ರೌಂಡ್ ಪಾರ್ಕಿಂಗ್ ಮಾತನಾಡ್ತೀವಿ, ಅದಕ್ಕೆ ತುಂಬ ಡಿಮಾಂಡ್ ಇದೆ. ಸೊ ಹಂಗಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಭಾರತ ದೇಶದಲ್ಲಿ ಮೊದಲನೇ ಬಾರಿಗೆ ವರ್ಟಿಕಲ್ ಟ್ರೈನಿಂಗ್ ಪ್ರೋಗ್ರಾಮು ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ನನ್ನ ಮಾಹಿತಿ ಇರ್ತಕ್ಕಂಥ ಪ್ರಕಾರ, ಅವ್ರು ಹೇಳಿರ್ತಕ್ಕಂಥ ಪ್ರಕಾರ. ಸೊ ಈ ಒಂದು ಇನಿಷಿಯೇಟಿವ್ನಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಮಕ್ಕಳಿಗೆ, ನಮ್ಮ ಕರ್ನಾಟಕ ರಾಜ್ಯದ ಮಕ್ಕಳುಗಳು ಯಾರು ಯೂಶಲಿ PUC ಸೆಕೆಂಡ್ ಇಯರ್ ಪಾಸ್ ಆಗಿದ್ದಾರೆ, IT ಆಗಿದ್ದಾರೆ, ಡಿಪ್ಲೊಮಾ ಆಗಿದ್ದಾರೆ, ಅವರು ಟಾರ್ಗೆಟ್ ಆಡಿಯನ್ಸ್ ಆಗ್ತಾರೆ. ಅವ್ರ ಮಕ್ಕಳಿಗೆ ಟ್ರೈನ್ ಮಾಡ್ತಾರೆ. 6 ತಿಂಗಳ 9 ತಿಂಗಳಕ್ಕೂ ಟ್ರೈನಿಂಗ್ ಇದೆ. ಆ ಟ್ರೈನಿಂಗ್ ಆದಮೇಲೆ 100% ಪ್ಲೇಸ್ಮೆಂಟ್ ಇದೆ. ಸೊ ದೇ ಆರ್ ಗೋಯಿಂಗ್ ಟು ಗಿವ್ ದ ಪ್ಲೇಸ್ಮೆಂಟ್ ಫಾರ್ 100%. Whoever gets trained them, obviously there is some fee which they will speak about and perhaps they will come to know. So on the payment of the fees they train them, and after that 100% placement ಮಾಡ್ತಕ್ಕಂಥ ಇದು ಒಂದು ಪ್ರೋಗ್ರಾಮ್ ಇದೆ. ಸೊ ಐ ವಿಶ್ ದೆಮ್ ಅ ವೆರಿ ಗುಡ್ ಲಕ್ ಆ್ಯಂಡ್ ದಿಸ್ ಅ ವೆರಿ ಗುಡ್ ಇನಿಷಿಯೇಟಿವ್. ಇದರಿಂದ ನಮ್ಮ ಯುವಕರಿಗೆ, ಕರ್ನಾಟಕದ ಯುವಕರಿಗೆ ಅನುಕೂಲ ಆಗ್ತಕ್ಕಂಥ ಈ ಒಂದು ಪ್ರೋಗ್ರಾಮ್ ಇದೆ. ಇದನ್ನು ಸದುಪಯೋಗಪಡಿಸ್ಕೋಬೇಕಂತ ತಮ್ಮ ಮುಖಾಂತರ ಹೇಳ್ತೀನಿ. ಮತ್ತೊಮ್ಮೆ BSVTಯ ಈ ಒಂದು ಕಾರ್ಯಕ್ರಮ ಏನು ಅನುಕರಿಸಿದರೆ ವೈಯಕ್ತಿಕವಾಗಿ ನಾನು ಅವರಿಗೆ ಶುಭ ಹಾರೈಸಲಿಕ್ಕೆ ಬಯಸ್ತೀನಿ. ನಮಸ್ಕಾರ. ನಾವು ಒಂದಷ್ಟು ಶಿಕ್ಷಣವನ್ನು ಪಡೆದಂತಹ, ಆ ಕನಿಷ್ಠ ಶಿಕ್ಷಣವನ್ನು ಪಡೆದಂತಹ SSLC PUC ವರೆಗೆ ಕಲಿತಂತಹ ವಿದ್ಯಾರ್ಥಿಗಳು ಅವರ ಬದುಕನ್ನೇ ಬೇರೆ ಬೇರೆ ರೀತಿಯಾಗಿ ಅವರು ಆ ಶಿಕ್ಷಣ ಪಡೆದು ಕೂಡ ಏನು ಉದ್ಯೋಗ ಇಲ್ಲದೆ ನಿರಾಶ್ರಿತರಾಗ್ತಾರೆ. ಅವರಿಗೆ ಒಂದು ಉದ್ಯೋಗವನ್ನು ಕೊಡುವಂಥ ಒಂದು ಉದ್ದೇಶವನ್ನು ಕೂಡ ನಮ್ಮ ಸಂಸ್ಥೆ ಇಟ್ಟುಕೊಂಡಿದೆ. ಆ ಉದ್ಯೋಗದ ಒಂದಿಗೆ ಅವರಿಗೆ ಆ ಏನು ಶಿಕ್ಷಣವನ್ನು ಅವರು ಪಡೀತಾರ ಆ ಸಂದರ್ಭದಲ್ಲಿ ಅವರಿಗೆ ಪಾರ್ಟ್ ಟೈಮ್ ಒಂದು ದಿವಸಕ್ಕೆ 4 ಗಂಟೆ 2 ಬ್ಯಾಚ್ಗಳ ಮೂಲಕ ನಾವು ಈಗ ಆರಂಭಿಸ್ತೇವೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಬದಲಾವಣೆಯನ್ನು ನಾವು ಮಾಡಿಕೊಂಡು ಹೋಗುವಂಥ ಯೋಜನೆಯನ್ನು ಹಾಕ್ಕೊಂಡಿದ್ದೇವೆ. 4 ಗಂಟೆ ಆ ಶಿಕ್ಷಣವನ್ನು ಕೊಡೋದ್ರ ಮೂಲಕ ಅವರಿಗೆ ಆ ಪಾರ್ಟ್ ಟೈಮಲ್ಲಿ ಬೇರೆ ಏನಾದರೂ ಉದ್ಯೋಗವನ್ನು ಕೂಡ ಮಾಡಲಿಕ್ಕೆ ಅವಕಾಶ ಇದೆ. ಆದ್ದರಿಂದಾಗಿ ಈ ಶಿಕ್ಷಣವನ್ನು ಪಡೆದಂಥ ಮಕ್ಕಳಿಗೆ ನೇರವಾಗಿ ಅವರ ಏನು 1 ವರ್ಷದ ಕೋರ್ಸ್ ಮುಗಿದ ಕೂಡಲೇ ಅವರಿಗೆ ಉದ್ಯೋಗವನ್ನು ಕೊಡುವಂಥ ವ್ಯವಸ್ಥೆಗಳು ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ನಮ್ಮ ನೆರೆಯ ದೇಶಗಳಲ್ಲಿ ಕೂಡ ಆ ಒಂದು ಸಂಬಂಧವನ್ನು ನಾವು ಇಟ್ಟುಕೊಂಡಿದ್ದೇವೆ ಈಗಾಗಲೇ. ಆದ್ದರಿಂದಾಗಿ ಅವರಿಗೆ ಉದ್ಯೋಗವನ್ನು ಕೊಡುವಂಥ ಭರವಸೆಯನ್ನು ಮಾತ್ರ ಅಲ್ಲ, ಖಂಡಿತವಾಗಿಯೂ ಅವರಿಗೆ ಈ ಕೆಲಸವನ್ನು ಕಲಿತರೆ ನಮ್ಮ ದೇಶದಲ್ಲೇ, ನಮ್ಮ ರಾಜ್ಯದಲ್ಲೇ ಅವರಿಗೆ ಬೇಕಾದಷ್ಟು ಅವಕಾಶ ಇದೆ. ಈ ಶಿಕ್ಷಣವನ್ನು ಪಡೆದರೆ ಅವರು ಯಾರು ವಂಚಿತರಾಗುವುದಿಲ್ಲ, ಒಂದು ಒಳ್ಳೆಯ ಶಿಕ್ಷಣ ಪಡೆದಾಗ್ತದೆ. ಆದರೆ ನಮ್ಮ ಸಂಸ್ಥೆಯಿಂದಲೇ ಅವರಿಗೆ ಬೇರೆ ಬೇರೆ ಕಡೆಗಳಲ್ಲಿ ಉದ್ಯೋಗ ಕೊಡುವಂಥ ಭರವಸೆಯನ್ನು ಕೂಡ ನಮ್ಮ MD ಅವರು ಈಗಾಗಲೇ ಹೇಳಿದ್ದಾರೆ. ಹೌದು, ಇದರಲ್ಲಿ ನಾವು ನಮ್ಮ ಇಂಟೆನ್ಷನ್ ಅಂದರೆ ನಾವೆಲ್ಲ ಇಂಡಸ್ಟ್ರಿಯಲ್ಸ್, ಎಲ್ಲ ವರ್ಟಿಕಲ್ ಇಂಡಸ್ಟ್ರಿ ಅಂದರೆ ನಮ್ಮ ಇಲ್ಲಿ ಯಾವುದೆಲ್ಲ ಲಿಫ್ಟ್ ಕಂಪನಿ ಇದ್ದಾರೆ ಅವ್ರ ಹತ್ರ ಎಲ್ಲ ಮಾತಾಯಿತು. ನಿಮಗೆ ಗೊತ್ತಿರ್ಬೋದು, ಇವತ್ತು ಲಾಂಚಲ್ಲಿ ಎಲ್ಲ ಕಂಪನಿಯವರು ಬಂದಿದ್ದಾರೆ. ಅವರೆಲ್ಲ ತುಂಬ ರಿಕ್ವೈರ್ಮೆಂಟ್ಸ್ ಇದೆ. ಅವರೆಲ್ಲ ನಮಗೆ ತುಂಬ ರಿಕ್ವೈರ್ಮೆಂಟ್ಸ್ ಕೊಟ್ಟಿದ್ದಾರೆ. ಇದರ ಇಂಡಸ್ಟ್ರಿಯಲ್ಲಿ ಎಕ್ಸ್ಪರ್ಟೈಸ್ ಯಾರೂ ಇಲ್ಲ. ಸೊ ಅವರಿಗೆ ನಾವು ಎಕ್ಸ್ಪರ್ಟ್ ಮಾಡಿ ಅವರಿಗೆ ಕೊಡಬೇಕಂತ ಅವರು ಸಹ ನಮಗೆ ರಿಕ್ವೈರ್ಮೆಂಟ್ಸ್ ಕೊಟ್ಟಿದ್ದಾರೆ. ಆ ಬೇಸಲ್ಲಿ ನಾವು ಇಲ್ಲಿ ಮತ್ತು ಗ್ಲೋಬಲ್ಲಿ ಔಟ್ಸೈಡ್ ದ ಕಂಟ್ರಿ ನಾವು ಹೊರಗೆ ದೇಶದಲ್ಲಿ ಸಹ ನಮಗೆ ತುಂಬ ರಿಕ್ವೈರ್ಮೆಂಟ್ಸ್ ಇದೆ. ಟ್ರೈನ್ ಮಾಡಿ ಜನಗಳು ಬೇಕಂತ ರಿಕ್ವೈರ್ಮೆಂಟ್ಸ್ ಬೇಕು. ಇದರ ಟ್ರೈನ್ಡ್ ಸ್ಟಾಫ್ ಈ ಇಂಡಸ್ಟ್ರಿಯಲ್ಲಿ ಇಲ್ಲ. ಅದು ನೋಡಿ ಅದು ಕಲಿತು ಮತ್ತು ಅದಕ್ಕೆ ಬೇಕಾದ ಡೀಟೇಲ್ 2-3 ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೇವೆ ನಾವು ಇದರ ಕೋರ್ಸನ್ನು ಕರಿಕ್ಯುಲಮ್ ಪ್ರಿಪೇರ್ ಮಾಡಲಿಕ್ಕೆ. ನಮ್ಮ ಇಂಡಸ್ಟ್ರಿ ಅವರ CEO ಅವರು ತುಂಬ ಟೀಮಲ್ಲಿ ಮಾಡಿ ಅವರೊಂದು ಇದರಲ್ಲಿ ಬುಕ್ಸ್ ಇದು ಮುಂಚೆ ಏನಾಗಿದೆ ಅಂದರೆ ಯಾರದು ಸ್ವಲ್ಪ ಏನಾದರೂ ಟ್ರೈನಿಂಗ್ ITI ತೋರಿಸಿದ್ದಾರೆ ಮತ್ತು ಅವರು ಹೋಗ್ತಾರೆ ಪರ್ಟಿಕ್ಯುಲರ್, ಮತ್ತು ಅವರು ಅಲ್ಲಿ ಎಕ್ಸ್ಪೀರಿಯನ್ಸ್ ಆಗಿ ಬರೋದು. ಅವರಿಗೊಂದು ಪರ್ಟಿಕ್ಯುಲರ್ ಕೋರ್ಸ್ ಅಂತ ಇಲ್ಲ. ಇದು ಇಂಡಿಯಾದಲ್ಲಿ ಫಸ್ಟ್ ಇಂಡಸ್ಟ್ರಿ ಸ್ಪೆಷಲಿ ಫಾರ್ ವರ್ಟಿಕಲ್ ಇಂಡಸ್ಟ್ರೀಸ್, ಅಂದರೆ ಲಿಫ್ಟ್ ಇಂಡಸ್ಟ್ರಿ. ನಾವು ವರ್ಟಿಕಲ್ ಟ್ರಾನ್ಸ್ಪೋರ್ಟ್ ಅಂತ ಕರಿತೇವೆ. ಆ್ಯಕ್ಚುಲಿ ಇದರ ವರ್ಡ್ ವರ್ಟಿಕಲ್ ಟ್ರಾನ್ಸ್ಪೋರ್ಟು, ನಾವು ನಮ್ಮ ಇಲ್ಲಿ ವರ್ಡಿಗೆ ಲಿಫ್ಟ್ ಅಂತ ಹೇಳ್ತೇವೆ, ಎಲಿವೇಟರ್ ಅಂತ ಕರೀತಾರೆ. ಸೈಂಟಿಫಿಕ್ ವರ್ಡ್ ಅಂದರೆ ವರ್ಟಿಕಲ್ ಟ್ರಾನ್ಸ್ಪೋರ್ಟೇಷನ್. ಓಕೆ, ಥ್ಯಾಂಕ್ ಯು. ನಮ್ಮ CEO ಸಂತೋಷ್ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಈ ಸಂಸ್ಥೆಗಳೊಂದಿಗೆ ಒಂದು ಸಂಬಂಧವನ್ನು ಇಟ್ಟುಕೊಂಡಿದ್ದಾರೆ. ಆದ ಕಾರಣದಿಂದ ನುರಿತ ಒಬ್ಬರು ಕೆಲಸಗಾರರಾಗಿದ್ದಾರೆ. So what is our main area is we train the staff as a professional, fully knowledgeable person of vertical industry, and we have tied with a lot of industries. We have same vertical industry. You might be heard about Johnson. There is lots of companies. We would be delivering our stuff. Once again, I will just, a better person is to tell more about this thing is Mr. Santosh. I will just transfer to Santosh. Hi. Bharat Vertical Transportation
Training Institute is actually, this is the first initiative in India which regards to the vertical transportation training courses. So, Of training center. So all over the India, we have to put our branches. That is our next aims. Because Karnataka, we launched in Bangalore because of the high potential, and normally it's a part of education industries also. That's why we first located in Bangalore. So futurely we'll coming to Hyderabad, Kerala, and other parts of the states. To your question of NCVT, so this course will go to NCVET, which is the governing body for NCVT also. So this will be certified, this course that they have designed will also be certified from Skill India to NCVET, so that it can be accepted both in ITI as well as other polytechnic colleges. Anything else? I'm the managing director of Bharat School of Vertical Transport. I'm Santosh Kumar, CEO of SPSVT. I am Captain Kaustav Nath. I am the founding partner of Mindfulness Advisory Services. We are the consultant advisor for Skill India certification and course curriculum content alignment for BSVT. Anything else, my press? Thank you so much. ಅದನ್ನು ಲಿಫ್ಟ್ ಅಂತೇಳಿ ಕರಿತೇವೆ. ಹೆಚ್ಚಿನವರಿಗೆ ಇದೇನಂತ ಅರ್ಥ ಆಗೋದಿಲ್ಲ ಕೆಲವರಿಗೆಲ್ಲ. ಏನಾಗಿದೆ ಅಂದರೆ ನಾವು ಸಾಮಾನ್ಯವಾಗಿ ಲಿಫ್ಟ್ ಅಂತ ಹೇಳಿ ಕರಿತೇವೆ. ಈ ಲಿಫ್ಟ್ನಲ್ಲಿ ಕೆಲಸ ಮಾಡಿದ್ರೆ ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ದೇಶ ಮಾತ್ರ ಅಲ್ಲ, ನಮ್ಮ ನೆರೆಕರೆಯ ದೇಶದಲ್ಲಿ ಕೂಡ ಈ ಲಿಫ್ಟ್ನ ಎಷ್ಟು ಯಂತ್ರಗಳನ್ನು ಪೂರೈಕೆ ಮಾಡ್ತಾರೋ ಅಷ್ಟು ಅದಕ್ಕೆ ನುರಿತ ಕೆಲಸಗಾರರ ಕೊರತೆ ಇದೆ ಅಂತ ಹೇಳುವುದನ್ನು ಮನಗಂಡು ಇವತ್ತು ನಮ್ಮ ಈ ಸಂಸ್ಥೆಯನ್ನು ಆರಂಭಿಸಲು ಕಾರಣ ಆಗಿದೆ. ಇದರಲ್ಲಿ ಎರಡು ಉದ್ದೇಶ ನಮ್ದು ಈಡೇರಿದೆ. ಏನು ಅಂತ ಹೇಳಿದರೆ ನಿರುದ್ಯೋಗಿಗಳಾದಂತಹ SSLC PUC ಕಲಿತಂತಹ ಮಕ್ಕಳಿಗೆ ಅವರ ಶಿಕ್ಷಣವನ್ನು ಮುಂದುವರಿಸಲಿಕ್ಕೆ ಅವಕಾಶ ಇದೆ ಮತ್ತು ಅವರ ಬದುಕನ್ನು ರೂಪಿಸಿಕೊಳ್ಳಲಿಕ್ಕೆ ಕೂಡ ಇದೊಂದು ಅವಕಾಶವನ್ನು ಮಾಡಿಕೊಡ್ತದೆ. ಆದ್ದರಿಂದ ಇದೊಂದು ಒಳ್ಳೆಯ ಯೋಜನೆ. ಈಗಾಗಲೇ ನಮ್ಮ ಈ ಸಂಸ್ಥೆಯವರು ಸರ್ಕಾರದೊಂದಿಗೆ ಕೂಡ ಒಂದು ಮಾತುಕತೆಯನ್ನು ನಡೆಸಿದ್ದಾರೆ. ಸರ್ಕಾರದವರು ಕೂಡ ಇದರ ಜೊತೆಯಾಗಿ ಸೇರಿಕೊಂಡು ಬೇರೆ ಬೇರೆ ಇವರು ಈಗಾಗಲೇ ಹೇಳಿದರು, ಒಂದು ಕಟ್ಟಡದಲ್ಲಿ ಒಂದು ಲಿಫ್ಟ್ ಇದ್ದರೆ ಅದರಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇರ್ತಾರೆ, ಅವರಿಗೆ ಇದರ ಬಗ್ಗೆ ಮಾಹಿತಿ ಇರೋದಿಲ್ಲ. ಆದ್ದರಿಂದಾಗಿ ಅವರಿಗೆ ಕೂಡ ತರಬೇತಿ ಕೊಡುವಂತಹ ಒಂದು ಯೋಜನೆಯನ್ನು ನಾವು ಮುಂದಿನ ದಿನಗಳಲ್ಲಿ ಹಾಕಿಕೊಡ್ತೇವೆ ಅಂತ ಹೇಳುವ ಭರವಸೆಯನ್ನು ನಮ್ಮ MD ಅವರು ಮುಸ್ತಾಕ್ ಅವರು ಹೇಳಿದ್ದಾರೆ. ಆದ್ದರಿಂದಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಸಂಸ್ಥೆ ಇದು ಖಂಡಿತವಾಗಿಯೂ ಬಹುಜನರ ಬೇಡಿಕೆ ಇರುವಂತಹ ಒಂದು ಯೋಜನೆ. ಆದ್ದರಿಂದ ಇದು ಖಂಡಿತವಾಗಿ ಮುಂದೆ ಯಶಸ್ವಿ ಆಗ್ಬೋದು. ನಿಮ್ಮೆಲ್ಲರ ಮಾಧ್ಯಮದವರು ಕೂಡ ಇದಕ್ಕೆ ನಮ್ಮ ಜೊತೆಯಲ್ಲಿ ನಿಲ್ಲಬೇಕು ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮಲ್ಲಿ ಕೇಳಿಕೊಳ್ತೀವಿ. Thank you.